ನಮಸ್ಕಾರ ವೀಕ್ಷಕರೇ, ಕುತೂಹಲ ವೇದಿಕೆಗೆ ಸ್ವಾಗತ. ಒಬ್ಬ ರಾಜಕುಮಾರ ಎಲ್ಲ ಸುಖವನ್ನು ಬಿಟ್ಟು ಸತ್ಯಕ್ಕಾಗಿ ತನ್ನ ಜೀವನವನ್ನೇ ಬದಲಿಸಿಕೊಂಡನು. ಆ ಮಹಾನ್ ವ್ಯಕ್ತಿಯ ಜೀವನದಲ್ಲಿ 3 ತುಂಬಾ ಮುಖ್ಯ ಘಟನೆಗಳು ನಡೆದಿವೆ. ಆಶ್ಚರ್ಯ ಅಂದ್ರೆ ಆ 3 ಒಂದೇ ದಿನ ನಡೆದದ್ದು. ಬನ್ನಿ, ಬುದ್ಧ ಪೂರ್ಣಿಮೆಯ ಮಹತ್ವವನ್ನು ತಿಳಿದುಕೊಳ್ಳೋಣ. ಬುದ್ಧ ಪೂರ್ಣಿಮೆ ಅಂದ್ರೆ ಏನು? ಬುದ್ಧ ಪೂರ್ಣಿಮೆ ಅಂದ್ರೆ ಗೌತಮ ಬುದ್ಧರ ಜೀವನದ 3 ಪ್ರಮುಖ ಘಟನೆಗಳು ನೆನಪಿಸುವ ದಿನ. ಬೌದ್ಧ ಸಂಪ್ರದಾಯದ ಪ್ರಕಾರ ಬುದ್ಧರ ಜನನ, ಜ್ಞಾನೋದಯ ಮತ್ತು ಮಹಾಪರಿನಿರ್ವಾಣ 3 ವೈಶಾಖ ಪೂರ್ಣಿಮೆಯ ದಿನವೇ ನಡೆದವು ಎಂದು ನಂಬಲಾಗುತ್ತದೆ. ಇಲ್ಲಿ ಮಹಾಪರಿನಿರ್ವಾಣ ಅಂದ್ರೆ ಬುದ್ಧನು ಶಾಂತವಾಗಿ ಲೋಕವನ್ನು ಬಿಟ್ಟನು. ಈ 3 ಘಟನೆಗಳು ವಿಭಿನ್ನ ವರ್ಷಗಳಲ್ಲಿ ನಡೆದರೂ ಅವುಗಳೆಲ್ಲವೂ ವೈಶಾಖ ಪೂರ್ಣಿಮೆಯ ದಿನವೇ ನಡೆದವು. ಅದರ ಕಾರಣಕ್ಕೆ ಈ ದಿನವನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ. ಸಿದ್ಧಾರ್ಥನ ಜೀವನ. ಸಿದ್ಧಾರ್ಥನು ಲುಂಬಿನಿ ಅಂದ್ರೆ ಇಂದಿನ ನೇಪಾಳದಲ್ಲಿ ಜನಿಸಿದನು. ಅವನು ಒಬ್ಬ ರಾಜಕುಮಾರ. ಅವನ ತಂದೆ ಶುದ್ಧೋಧನನು ಒಬ್ಬ ಶಕ್ತಿಶಾಲಿ ರಾಜನಾಗಿದ್ದ. ಅವನ ಜೀವನದಲ್ಲಿ ಯಾವುದೇ ಕಷ್ಟ ಬರಬಾರದು ಎಂದು ಅವನನ್ನು ಅರಮನೆಯಲ್ಲೇ ಸುಖವಾಗಿ ಬೆಳೆಸುತ್ತಿದ್ದನು. ಆದರೆ ಸಿದ್ಧಾರ್ಥನ ಮನಸ್ಸಿನಲ್ಲಿ ಜೀವನದ ಬಗ್ಗೆ ಪ್ರಶ್ನೆಗಳು ಶುರುವಾದವು. ಒಂದು ದಿನ ಅವನು ಅರಮನೆಯ ಹೊರಗೆ ಹೋಗಿ 4 ದೃಶ್ಯಗಳನ್ನು ಕಂಡನು. ಒಬ್ಬ ವೃದ್ಧನನ್ನು, ರೋಗಿಯನ್ನು, ಮೃತ ದೇಹವನ್ನು ಹಾಗೂ ಒಬ್ಬ ಸನ್ಯಾಸಿಯನ್ನು ನೋಡಿದನು. ಈ 4 ದೃಶ್ಯಗಳು ಅವನ ಮನಸ್ಸಿಗೆ ಆಳವಾದ ಪ್ರಭಾವ ಬೀರಿದವು. ಜೀವನದಲ್ಲಿ ದುಃಖ ಏಕೆ ಇದೆ? ಮಾನವನು ಏಕೆ ನರಳುತ್ತಾನೆ ಎಂಬ ಪ್ರಶ್ನೆಗಳು ಅವನನ್ನು ಕಾಡಲು ಶುರು ಮಾಡಿದವು. ಅದೇ ಅವನ ಜೀವನವನ್ನು ಬದಲಿಸಿದ ಮಹತ್ವದ ಕ್ಷಣವಾಗಿತ್ತು. ತ್ಯಾಗ. ಸಿದ್ಧಾರ್ಥನು ಜೀವನದ ಸತ್ಯವನ್ನು ತಿಳಿದುಕೊಳ್ಳಬೇಕು ಎಂಬ ಆಸೆಯಿಂದ ಅರಮನೆಯ ಎಲ್ಲ ಸುಖಗಳನ್ನು ಬಿಟ್ಟು ಸತ್ಯವನ್ನು ಹುಡುಕಲು ಹೊರಟನು. ಅವನು ಕುಟುಂಬ, ಐಶ್ವರ್ಯ, ರಾಜಕುಮಾರ ಜೀವನ ಎಲ್ಲವನ್ನೂ ತ್ಯಜಿಸಿದನು. ನಂತರ ಅವನು ಕಾಡುಗಳಲ್ಲಿ ತಪಸ್ಸು ಮಾಡಲು ಶುರು ಮಾಡಿದನು. ಬಹಳ ವರ್ಷಗಳ ಕಾಲ ಅವನು ಕಠಿಣ ತಪಸ್ಸು ಮಾಡಿದನು. ಆಹಾರವನ್ನು ಸಹ ಕಡಿಮೆ ಮಾಡುತ್ತಿದ್ದನು. ದೇಹವನ್ನು ತುಂಬಾ ಕಷ್ಟಪಡಿಸುತ್ತಿದ್ದನು. ಕೆಲವು ಸಮಯದ ನಂತರ ಅವನಿಗೆ ಅರಿವಾಯಿತು, ತುಂಬಾ ಕಷ್ಟ ಕೊಡುವ ಜೀವನ ಸರಿಯಲ್ಲ. ಹಾಗೆಯೇ ತುಂಬಾ ಸುಖದಲ್ಲಿರುವ ಜೀವನವು ಸರಿಯಲ್ಲ. ಈ 2 ಅತಿಯಾದವು. ಆದ್ದರಿಂದ ಸಮತೋಲನವಾದ ಜೀವನವೇ ಉತ್ತಮ ಎಂದು ಅವನು ತಿಳಿದುಕೊಂಡನು. ಇದನ್ನು ಮಧ್ಯಮ ಮಾರ್ಗ ಎಂದು ಕರೆಯಬಹುದು. ಜ್ಞಾನೋದಯ. ಸಿದ್ಧಾರ್ಥನು ಸತ್ಯವನ್ನು ಹುಡುಕುತ್ತಾ ಬೋಧಗಯ ಎಂಬ ಸ್ಥಳಕ್ಕೆ ಬಂದನು. ಅಲ್ಲಿ ಒಂದು ದೊಡ್ಡ ಬೋಧಿ ಮರದ ಕೆಳಗೆ ಅವನು ಶಾಂತವಾಗಿ ಕುಳಿತು ಧ್ಯಾನ ಮಾಡಲು ಆರಂಭಿಸಿದನು. ಅವನು ತುಂಬಾ ದಿನಗಳ ಕಾಲ ಆಳವಾಗಿ ಧ್ಯಾನ ಮಾಡುತ್ತಿದ್ದನು. ಒಂದು ದಿನ ಅವನಿಗೆ ಜೀವನದ ನಿಜವಾದ ಸತ್ಯ ಅರಿವಾಯಿತು. ದುಃಖದ ಕಾರಣ ಏನು? ಅದರಿಂದ ಹೊರಬರುವ ದಾರಿ ಏನು? ಎಲ್ಲವೂ ಅವನಿಗೆ ಸ್ಪಷ್ಟವಾಗಿ ಅರಿವಾಯಿತು. ಆ ಕ್ಷಣದಿಂದ ಸಿದ್ಧಾರ್ಥನು ಬುದ್ಧನಾದನು. ಅಂದ್ರೆ
ಜಾಗೃತನಾದವನು ಎಂದರ್ಥ. ಆ ದಿನವೇ ಅವನ ಜೀವನದ ದೊಡ್ಡ ತಿರುವು ಆಯಿತು. ಬುದ್ಧನ ಉಪದೇಶ. ಬುದ್ಧನು ಜನರಿಗೆ ತುಂಬಾ ಸರಳವಾದ ಸತ್ಯಗಳನ್ನು ಹೇಳಿದನು. ಅವರು ಜೀವನವನ್ನು ಸುಲಭವಾಗಿ ಅರ್ಥವಾಗುವಂತೆ ವಿವರಿಸಿದನು. ಜೀವನದಲ್ಲಿ ದುಃಖ ಇದೆ ಅಂದ್ರೆ ಎಲ್ಲರ ಜೀವನದಲ್ಲೂ ಕಷ್ಟಗಳು ಬರುತ್ತವೆ. ಆ ದುಃಖಕ್ಕೆ ಒಂದು ಕಾರಣ ಇದೆ. ಆಸೆ, ಅಹಂಕಾರ, ಅಜ್ಞಾನ ಇವುಗಳಿಂದ ದುಃಖ ಬರುತ್ತದೆ. ಆ ದುಃಖವನ್ನು ನಿವಾರಣೆ ಮಾಡಬಹುದು. ಅಂದ್ರೆ ಮನಸ್ಸನ್ನು ನಿಯಂತ್ರಿಸಿದರೆ ದುಃಖ ಕಡಿಮೆಯಾಗುತ್ತದೆ. ಅದಕ್ಕೆ ಒಂದು ಸರಿಯಾದ ಮಾರ್ಗ ಇದೆ. ಅಂದ್ರೆ ಸರಿಯಾದ ಜೀವನ ನಡೆಸಿದರೆ ಶಾಂತಿ ಸಿಗುತ್ತದೆ. ಈ 4 ಸತ್ಯಗಳನ್ನು ಚತುಆರ್ಯ ಸತ್ಯಗಳು ಎನ್ನುತ್ತಾರೆ. ಇದರ ಜೊತೆಗೆ ಬುದ್ಧನು ಅಷ್ಟಾಂಗ ಮಾರ್ಗ ಎಂಬ ದಾರಿಯನ್ನು ಕೂಡ ಹೇಳಿದರು. ಅಂದ್ರೆ ಸರಿಯಾಗಿ ಯೋಚಿಸುವುದು, ಮಾತನಾಡುವುದು, ನಡೆದುಕೊಳ್ಳುವುದು ಹಾಗೂ ಒಳ್ಳೆಯ ಜೀವನ ನಡೆಸುವುದು. ಇವುಗಳನ್ನು ಪಾಲಿಸಿದ್ರೆ ಮನಸ್ಸಿಗೆ ಶಾಂತಿ ಮತ್ತು ಸುಖ ಸಿಗುತ್ತದೆ. ಇದೇ ಬುದ್ಧನ ಉಪದೇಶದ ಮುಖ್ಯ ಅರ್ಥ. ಆಚರಣೆ. ಈ ದಿನ ಜನರು ಭಕ್ತಿಯಿಂದ ಮತ್ತು ಶಾಂತಿಯ ಮನಸ್ಸಿನಿಂದ ಆಚರಿಸುತ್ತಾರೆ. ದೇವಸ್ಥಾನಗಳಿಗೆ ಹೋಗಿ ಬುದ್ಧನಿಗೆ ನಮಸ್ಕಾರ ಮಾಡುತ್ತಾರೆ. ಶಾಂತವಾಗಿ ಕುಳಿತು ಧ್ಯಾನ ಮಾಡುತ್ತಾರೆ ಮತ್ತು ಮನಸ್ಸನ್ನು ಸ್ಥಿರಗೊಳಿಸುತ್ತಾರೆ. ಬಡವರಿಗೆ ದಾನ ಮಾಡುವುದು ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡುವುದು. ಈ ರೀತಿ ಬುದ್ಧ ಪೂರ್ಣಿಮೆ ಶಾಂತಿ, ದಯೆ ಮತ್ತು ಒಳ್ಳೆಯತನವನ್ನು ನೆನಪಿಸುವ ಒಂದು ವಿಶೇಷ ದಿನವಾಗಿದೆ. ಹಾಗಾದರೆ ಸ್ನೇಹಿತರೆ, ಈ ವಿಷಯ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.